ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಭಾವನೆಗಳು ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ಇಮೋಷನ್ಸ್ ಹೇಗಿರುತ್ತೆ ಅಂತ. ಸಪೋಸ್ ಉದಾಹರಣೆಗೆ ಹೇಳ್ತೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗುತ್ತೆ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಇಬ್ರಲ್ಲಿ ಕೋಪ ಇರುತ್ತೆ. ಅದೇ ಕೋಪದಿಂದ ಗಂಡ ಏನ್ ಮಾಡ್ತಾರೆ, ಆಫೀಸಿಗೆ ಹೋಗ್ತಾರೆ. ಅಲ್ಲಿ ಕಲೀಗ್ಸ್ ಜೊತೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ, ಅಲ್ಲಿ ಕೋಪ. ಆಮೇಲೆ ಅಲ್ಲಿಂದ ಮತ್ತೆ ಇನ್ನೆಲ್ಲಾದ್ರೂ ಹೊರಗಡೆ ಹೋಗ್ತಾರೆ, ಅಲ್ಲಿ ಕೋಪ. ಇಲ್ಲಿ ಹೆಂಡತಿ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಅವ್ರನ್ನ ಸ್ಕೂಲ್ಗೆ ಕಳ್ಸಿ ಮತ್ತೆ ಅತ್ತೆ ಜೊತೆ ಮಾತಾಡಿ ಯಾರ ಜೊತೆ ಮಾತಾಡಕ್ ಹೋದ್ರು ಕೋಪ 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 ಅನ್ನೋದು ಬರ್ತಾನೆ ಇರುತ್ತೆ. ಅಂದ್ರೆ ಏನರ್ಥ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾರ ಜೊತೆ ಮಾತಾಡಿದ್ರು ಅವ್ರಿಗೆ ಕೋಪನೇ ಬರ್ತಾ ಇದೆ ಅಂದ್ರೆ ಆ ಕೋಪ ಅವರಲ್ಲಿಲ್ಲ, ಆ ಕೋಪ ನಿಮ್ಮಲ್ಲೇ ಇದೆ. ನಿಮ್ಮಲ್ಲಿ ಯಾವುದೋ ಒಂದು ಕಾರಣಕ್ಕೆ ನೀವು ಕೋಪ ಮಾಡ್ಕೊಂಡಿದ್ದಕ್ಕೆ ಏನಾಗಿದೆ, ಆ ಕೋಪ ಅನ್ನೋ ಇಮೋಷನ್ನೇ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಆಕರ್ಷಿಸ್ತಾ ಇದ್ದೀರಾ. ಅವಾಗ ನಿಮ್ಮ ಕಣ್ಮುಂದೆ ಏನೇನ್ ನಡೆಯುತ್ತೋ ಎಲ್ಲಾನು ನಿಮ್ಗೆ ಕೋಪ ಬರುವಂತದ್ದೇ ನಡೆಯುತ್ತೆ. ಕೋಪ ಬರ್ಸೋ ತರಾನೇ ಮಾಡ್ತಾರೆ ಎಲ್ಲರೂ. ನಿಮ್ಮ ಮೇಲೆ ಕೋಪ ಮಾಡ್ಕೋತಾರೆ ಅಥವಾ ನಿಮ್ಗೆ ಕೋಪ ಬರೋ ತರ ಮಾಡ್ತಾರೆ. ಇನ್ಸಿಡೆಂಟ್ಸ್ ಆ ತರ ನಡೆಯುತ್ತೆ. ಯಾಕಂದ್ರೆ ನಾವೇ ಆ ಕೋಪ ಅನ್ನೋ ಇಮೋಷನ್ ನ ಅಟ್ರಾಕ್ಟ್ ಮಾಡ್ತಾ ಇದೀವಿ. ಇದು ಬರೀ ಕೋಪ ಮಾತ್ರ ಅಲ್ಲ, ದುಃಖ ಅನ್ನೋ ಇಮೋಷನ್, ಯಾವುದೇ ಇಮೋಷನ್ ತಗೊಳ್ಳಿ, ಹ್ಯಾಪಿ ಕೂಡ, ಸಕ್ಸಸ್ ಕೂಡ, ಅದು ಪಾಸಿಟಿವ್ ಎಮೋಷನ್ ಆದ್ರೂ ನೆಗೆಟಿವ್ ಎಮೋಷನ್ ಆದ್ರೂ, ಇದನ್ನ ಹೇಗೆ ಗುರುತಿಸೋದು, ಅದನ್ನ ಹೇಗೆ ನಮ್ಮಿಂದ ತೆಗೆಯೋದು ಅನ್ನೋದು ಈ ವಿಡಿಯೋಲಿ ಹೇಳ್ತೀನಿ. ಇದನ್ನ ಪೂರ್ತಿ ಕೊನೆವರೆಗೂ ಕೇಳಿ, ಯಾಕೆಂದ್ರೆ ಇದು ಪ್ರತಿಯೊಬ್ಬರಿಗೂ ತುಂಬಾ ಉಪಯುಕ್ತವಾಗಿರುವಂತದ್ದು. ಯಾಕಂದ್ರೆ ನಿಮ್ಮಲ್ಲಿ ನೀವು ಚೇಂಜ್ ಮಾಡ್ಕೊಂಡ್ರೇನೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ನೀವು ಅದು ಬಿಟ್ಬಿಟ್ಟು ಸುಮ್ನೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊತಾ ಇದ್ರೆ ಸಿಗಲ್ಲ. ಮ್ಯಾನಿಫೆಸ್ಟೇಷನ್ ಸಿಗ್ಬೇಕು ಅಂದ್ರೆ ನಿಮ್ಮಲ್ಲಿ ನೀವು ಯಾವ ತರ ಬದಲಾವಣೆಯನ್ನ ಮಾಡ್ಕೋಬೇಕು, ಇದನ್ನ ಇಲ್ಲಿ ಕೇಳಿಸ್ಕೊಳ್ಳಿ. ಅಷ್ಟೇ ಇಲ್ಲ, ಇನ್ನೂ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಕೂಡ ಇದೆ ಇದರಲ್ಲಿ, ಸೊ ಕೇಳಿಸ್ಕೊಳ್ಳಿ. ಅದನ್ನ ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನಂತೂ ಎಲ್ರಿಗೂ ಶೇರ್ ಮಾಡಿ, ಯಾಕೆಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ. ಸೊ ಈಗ ನಿಮ್ಗೆ ಕೋಪ ಬರ್ತಾ ಇದೆ ಅಥವಾ ದುಃಖ ಆಗ್ತಾ ಇದೆ ಅಥವಾ ಯಾರ ಮೇಲೋ ಜಲಸ್ ಬರ್ತಾ ಇದೆ, ಈ ರೀತಿ ಏನಾದ್ರೂ ನಿರಾಸೆ, ಅಭದ್ರತೆ, ಆತಂಕ ಈ ತರದ್ದೆಲ್ಲ ಆಗ್ತಾ ಇದೆ ಅಂದ್ರೆ ಅದು ನಿಮ್ಮ ಒಳಗೆ ಆಗ್ತಾ ಇದೆ, ಯಾರಿಂದನೂ ಆಗ್ತಾ ಇಲ್ಲ. ಯೂಶಲಿ ನಾವೇನ್ ಮಾಡ್ತೀವಿ, ಯಾರ ಜೊತೆನಾದ್ರೂ ಜಗಳ ಆದಾಗ ಅವ್ರ ಮೇಲೆ ನೆಪ ಹಾಕ್ತಿವಿ, ಅವರಿಂದಾನೇ ಹೀಗಾಯ್ತು ಅಂತ. ಆದ್ರೆ ಅವರಿಂದ ಅಲ್ಲ, ನಿಮ್ಮಿಂದಾನೇ. ನಿಮ್ಮ ಒಳಗೆ ಆ ಇಮೋಷನ್ ಇರೋದ್ರಿಂದಾನೇ ಆ ಇಮೋಷನ್ ನಿಮಗೆ ಹೈಲೈಟ್ ಆಗುವಂತ ಸನ್ನಿವೇಶಗಳೇ ನಿಮ್ಮ ಮುಂದೆ ನಡೀತಾ ಇರತ್ತೆ. ಯಾರೇ ಬಂದು ನಿಮ್ಮ ಜೊತೆ ಮಾತಾಡಿದ್ರು ನಿಮ್ಮ ಒಳಗೆ ಯಾವ ಇಮೋಷನ್ ಇದೆ ಅದಕ್ಕೆ ತಕ್ಕನಂತೆನೆ ಮಾತಾಡಿರ್ತಾರೆ. ನಿಮ್ಮ ಒಳಗೆ ಕೋಪ ಇದ್ರೆ ಅವರು ಅವ್ರ ನಿಮ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ ಅಥವಾ ನೀವು ಅವ್ರ ಮೇಲೆ ಕೋಪ ಮಾಡ್ಕೊಂಡಿರ್ತೀರ. ನಿಮ್ಮೊಳಗ್ ಸಂತೋಷ ಇದ್ರೆ ಅವ್ರು ನಿಮ್ ಸಂತೋಷವಾಗಿ ನಿಮ್ ಜೊತೆ ಮಾತಾಡ್ತಾರೆ. ಅವ್ರ ಜೊತೆ ಮಾತಾಡಿದಕ್ಕೆ ನಿಮ್ಗೆ ಇನ್ನಷ್ಟು ಸಂತೋಷ ಆಗತ್ತೆ. ಸೊ ಈ ರೀತಿ ಅರ್ಥ ಆಯ್ತಲ್ಲ. ಈಗ ಸಪೋಸ್ ಗೊತ್ತಾಯ್ತು, ಈಗ ನಿಮ್ಮಲ್ಲಿ ನಿಮ್ಮ ಜೊತೆ ಯಾರಾದ್ರೂ ಏನಾದ್ರು ಮಾತಾಡ್ತಾ ಇರುವಾಗ ನಿಮ್ಮ ಒಳಗೆ ಯಾವ ಇಮೋಷನ್ ಇದೆ ಅನ್ನೋದು ಇವಾಗ ಗೊತ್ತಾಗತ್ತೆ ನಿಮ್ಗೆ ಇನ್ ಮುಂದೆ. ಇವಾಗ ನಿಮ್ಮಲ್ಲಿ ಏನಾದ್ರೂ ನೆಗೆಟಿವ್ ಎಮೋಷನ್ ಇತ್ತು ಅಂದ್ರೆ ಅದನ್ನ ರಿಲೀಸ್ ಮಾಡ್ಬೇಕು ಅಲ್ವಾ. ಹಾಗೆ ಇಟ್ಕೊಂಡಿದ್ರೆ ನಮ್ಮಲ್ಲಿ ಆ ನೆಗೆಟಿವ್ ಇಮೋಷನ್ ಏನಾಗುತ್ತೆ, ಎಲ್ಲಾ ಕಡೆ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರಲ್ಲ, ಸುಖ ಅನ್ನೋದಿರಲ್ಲ, ಶಾಂತಿ ಅನ್ನೋದಿರಲ್ಲ ಅಲ್ವಾ. ಸೊ ಈಗ ಹೇಗೆ ತೆಗಿಬಹುದು ಆ ಇಮೋಷನ್ ನ, ಇಲ್ಲೇ ಇದೆ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್. ಸಪೋಸ್ ನೀವ್ ಯಾರ ಜೊತೆನಾದ್ರೂ ಮಾತಾಡುವಾಗ, ನಿಮ್ಗೆ ನನ್ ಕೋಪ ಅನ್ನೋ ಎಕ್ಸಾಂಪಲ್ ಹೇಳಿರೋದ್ರಿಂದ ಅದನ್ನೇ ತಗೋತೀನಿ. ಯಾರ ಜೊತೆ ಮಾತಾಡ್ತಿದ್ರು ಎಲ್ರು ನಿಮ್ ಮೇಲೆ ರೇಗಾಡ್ತಿದಾರೆ ಅಥವಾ ನಿಮ್ಗೆ ಎಲ್ರ ಮೇಲೆ ಕೋಪ ಬರ್ತಾ ಇದೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕಾಗಿರೋದೇನು, ನಿಮ್ಮ ಒಳಗೆ ಕೋಪ ಅನ್ನೋದು ಇದೆ ನಿಮ್ಮ ಇನ್ನರ್ ಚೈಲ್ಡ್ ಅಲ್ಲಿ. ಅದನ್ನ ರಿಲೀಸ್ ಮಾಡ್ಬೇಕು. ಹೇಗೆ ರಿಲೀಸ್ ಮಾಡ್ತೀರಾ? ಒಂದು ಪದ್ಧತಿ ಏನು ಅಂದ್ರೆ, ನಿಮ್ಮಲ್ಲಿರೋ ಕೋಪನ, ನನ್ನಲ್ಲಿರೋ ಈ ಕೋಪನ ನಾನು ತೆಗಿತಾ ಇದ್ದೀನಿ, ನನಗೆ ಬೇಡ ಈ ಕೋಪ ಅಂತ ಬರೆದು ಸುಟ್ಟು ಆ ಬೂದಿನ ಟಾಯ್ಲೆಟ್ ಅಲ್ಲಿ ಹಾಕ್ತೀವಿ. ಅದಾದ್ಮೇಲೆ ನಿಮ್ಮ ಬಗ್ಗೆ ಏನಾದ್ರು 3-4 ಪಾಸಿಟಿವ್ ಸೆಂಟೆನ್ಸಸ್ ಹೇಳ್ಕೊಳ್ಳಿ. ಇನ್ನೂ ಒಂದು ಪದ್ಧತಿ ಏನಂದ್ರೆ, ಇದು ತುಂಬಾ ಅದ್ಭುತವಾದ ಪದ್ಧತಿ, EFT ಟ್ಯಾಪಿಂಗ್. ಈ ಭಾವನೆಗಳೆಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ ನಮ್ಮ ದೇಹದಲ್ಲಿ, ಕೆಲವು ಪಾಯಿಂಟ್ಸ್, ಆಕ್ಯುಪ್ರೆಷರ್ ಪಾಯಿಂಟ್ಸ್,
ಕೆಲವು ಪಾಯಿಂಟ್ಸ್ ಅಲ್ಲಿ ಸೇವ್ ಆಗಿರುತ್ತೆ. ಆ ಪಾಯಿಂಟ್ಸ್ ಅನ್ನ ನಾವು ಟ್ಯಾಪ್ ಮಾಡಿ ರಿಲೀಸ್ ಮಾಡ್ಬಿಟ್ರೆ ಅದು ರಿಲೀಸ್ ಆಗ್ಬಿಡುತ್ತೆ, ನಮ್ಮಿಂದ ಇನ್ಸ್ಟೆಂಟ್ ಆಗಿ ರಿಲೀಸ್ ಆಗ್ಬಿಡುತ್ತೆ ಆ ಕ್ಷಣದಲ್ಲೇ. ಸೊ ಹಲವಾರು 2,000 ಆಕ್ಯುಪಂಚರ್ ಪಾಯಿಂಟ್ಸ್ ಇದೆ, ನಾವು ಬರೀ ಕೇವಲ 15 ಪಾಯಿಂಟ್ಸ್ ಅನ್ನ ತಗೊಳ್ಳೋಣ. ಸೊ ಇವಾಗ ಕೋಪ ಅಂತ ಎಕ್ಸಾಂಪಲ್ ಹೇಳಿದ್ನಲ್ಲ, ಸೊ ಆ ಕೋಪಕ್ಕೆ ಮಾಡಿ ಇವಾಗ ನೀವ್ ಯಾರ ಜೊತೆ ಮಾತಾಡ್ತಿದ್ರು ಅವ್ರಿಗೆ ನಿಮ್ ಮೇಲೆ ಕೋಪ ಬರ್ತಾ ಇದೆ, ಅಥವಾ ನಿಮಗ ಅವ್ರ ಮೇಲೆ ಕೋಪ ಬರ್ತಾ ಇದೆ ಅಲ್ವಾ? ಸೊ ಹಾಗಿದ್ದಾಗ ಇಮಿಡಿಯೇಟ್ ಆಗಿ ನೀವ್ ಜಸ್ಟ್ ರೂಮ್ ಅಲ್ಲೋ ಎಲ್ಲಾದ್ರೂ ಹೋಗ್ಬಿಡಿ, ನೀವೇ ಹೊರಗಿದ್ರು ಆಫೀಸ್ ಅಲ್ಲಿದ್ರು ಟಾಯ್ಲೆಟ್ ಒಳಗಡೆ ಹೋಗ್ಬಿಡಿ, ಹೋಗಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಟ್ಯಾಪಿಂಗ್. ಫಸ್ಟ್ ಪಾಯಿಂಟ್ ಇದು, ಇಲ್ಲೇ ಮ್ಯಾಕ್ಸಿಮಮ್ ನಮ್ಮ ಎಮೋಷನ್ ಸೇವ್ ಆಗಿರೋದು. ಸೊ ಈ ಜಾಗದಲ್ಲಿ ಕಿರು ಬೆರಳು ಕೆಳಗೆ, ಯಾವ ಕೈಯಾದ್ರೂ ಪರವಾಗಿಲ್ಲ, ಈ ಕಿರು ಬೆರಳು ಕೆಳಗೆ ಇನ್ನೊಂದು ಬೆರಳುಗಳ ತುದಿಗಳಿಂದ ಹೀಗೆ ಟ್ಯಾಪ್ ಮಾಡ್ತಾ ನನ್ನಲ್ಲಿರೋ ಈ ಕೋಪನ ರಿಲೀಸ್ ಮಾಡ್ತಾ ಇದ್ದೀನಿ. ನನಗೆ ಬೇಡ ಈ ಕೋಪ, ಐಬ್ರೋಸ್ ಹತ್ರ 2 ಫಿಂಗರ್ಸ್ ತಗೊಳ್ಳಿ, ನನಗೆ ಬೇಡ ಈ ಕೋಪ, ಇದನ್ನು ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಈ ಕೋಪ ಇದ್ರೆ ನಾನು ಇನ್ನಷ್ಟು ಕೋಪನ ಅಟ್ರಾಕ್ಟ್ ಮಾಡ್ತೀನಿ, ಹಾಗಾಗಿ ಇದನ್ನ ಈಗ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ಕಣ್ಣು ಕೆಳಗೆ. ಈ ಕೋಪ ನನ್ನಲ್ಲಿ ಯಾರಿಂದ ಬಂದಿದ್ರು, ಯಾವ ಕಾರಣಕ್ಕಾಗಿ ಬಂದಿದ್ರು, ಇದು ನನಗ್ ಬೇಡ, ರಿಲೀಸ್ ಮಾಡ್ತಾ ಇದ್ದೀನಿ, ಬಿಡುಗಡೆ ಮಾಡ್ತಾ ಇದ್ದೀನಿ ತಲೆ ಮೇಲೆ. ನನ್ನಲ್ಲಿ ಈ ಕೋಪ ನನ್ನ ತಂದೆ ತಾಯಿಯಿಂದ ಬಂದಿದ್ರು ಅಥವಾ ನನ್ನ ಪೂರ್ವಜರಿಂದ ಬಂದಿದ್ರು, ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಕೋಪ ನನ್ನ ಇನ್ನರ್ ಚೈಲ್ಡ್ ಅಲ್ಲೇ ಇದ್ರೂನು ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ನನಗೆ ಬೇಡದೇ ಇರೋ ಈ ಕೋಪನ ಈಗಲೇ ಬಿಡುಗಡೆ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಬೇರೆಯವರಿಂದ ಅಲ್ಲದೆ ನಾನೇ ಟೈಮ್ ಪಾಸ್ಗೆ ತಂದ್ಕೊಳ್ಳೋ ಕೋಪನ ಕೂಡ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನ ದೇಹದಲ್ಲಿರೋ ಕೋಪನ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಿನಲ್ಲಿರೋ ಕೋಪನ ರಿಲೀಸ್ ಮಾಡ್ತಾ ಇದ್ದೀನಿ. ಈಗ ಫಿಂಗರ್ಸ್ ತಗೊಳ್ಳಿ, ಇಲ್ಲಿ ನೇಯ್ಲು ಮತ್ತೆ ಸ್ಕಿನ್ ಜಾಯಿಂಟ್ ಇರುತ್ತಲ್ಲ, ಅಲ್ಲಿ ಟ್ಯಾಪ್ ಮಾಡಿ. ನನ್ನ ಜೀವನದ ಎಲ್ಲಾ ಕ್ಷೇತ್ರಗಳಿಂದಾನು ಕೋಪನ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನ ದೇಹದಲ್ಲಿರೋ ನೋವುಗಳಿಂದ ನನ್ನಲ್ಲಿ ಈ ಕೋಪ ಬಂದಿದ್ದರೂ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಈ ಕೋಪ ನನ್ನ ಬಂಧು ಮಿತ್ರರಿಂದ ಬಂದಿದ್ದರು, ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ನನ್ನ ವೃತ್ತಿಯಿಂದ ಅಥವಾ ನನ್ನ ಕೆಲಸಗಳಿಂದ ನನ್ನಲ್ಲಿ ಈ ಕೋಪ ಬಂದಿದ್ದರು, ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಈ ಕೋಪ ನನ್ನ ಆರ್ಥಿಕ ಸಮಸ್ಯೆಗಳಿಂದ ಬಂದಿದ್ದರು, ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ನನ್ನಲ್ಲಿರುವ ಈ ಕೋಪನ ನಾನೀಗ ಪೂರ್ತಿಯಾಗಿ ಬಿಡುಗಡೆ ಮಾಡಿದ್ದೀನಿ. ಸೊ ಇಷ್ಟಾದ್ಮೇಲೆ ಹೀಗ್ ಮಾಡ್ಕೊಳ್ಳಿ, ನೋಡಿ ಕೋಪ ಎಲ್ಲ ಮಾಯ ಆಗಿರುತ್ತೆ ನಿಮ್ಮಿಂದ. ನಿಮ್ಗೇನಾದ್ರೂ ದುಃಖ ಆಗ್ತಿದ್ಯಾ, ಇದನ್ನೇ ಮಾಡ್ಕೊಳ್ಳಿ. ನಿಮ್ಗೆ ಹೇಳ್ಕೊಳಕ್ ಏನು ಗೊತ್ತಾಗಲ್ವಾ ಟ್ಯಾಪ್ ಮಾಡುವಾಗ, ಪರವಾಗಿಲ್ಲ, ಜಸ್ಟ್ ಆ ಏನ್ ಇಮೋಷನ್ ಇದೆ ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ, ಬಿಡುಗಡೆ ಮಾಡ್ತಾ ಇದ್ದೀನಿ ಅಷ್ಟೇ ಕೂಡ ಹೇಳ್ಕೊಂಡು ನೀವು ಟ್ಯಾಪ್ ಮಾಡ್ಕೋಬಹುದು. ಹಣದ ಸಮಸ್ಯೆಯಿಂದ ನಿಮ್ಮಲ್ಲಿ ಆತಂಕ ಆಗ್ತಾ ಇದೆಯಾ, ಪರವಾಗಿಲ್ಲ, ಈ ಆತಂಕನ ಬಿಡುಗಡೆ ಮಾಡ್ತಾ ಇದ್ದೀನಿ, ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಟ್ಯಾಪ್ ಮಾಡಿ ಇಮಿಡಿಯೇಟ್ ಆಗಿ. ಈ ತರ ಮಾಡಿದಾಗ ಏನಾಗತ್ತೆ, ಆನ್ ದ ಸ್ಪಾಟ್ ನಿಮಗೆ ಯಾವ ಇಮೋಷನ್ ಬಂದಿದ್ಯೋ ಅದನ್ನ ಅಲ್ಲಿಂದ ಅಲ್ಲೇ ನೀವು ತೆಗಿತಾ ಇದ್ದೀರಾ. ಅದು ಬಂದು ನಿಮ್ಮ ದೇಹದಲ್ಲಿ ಎಲ್ಲಾದ್ರೂ ಕುತ್ಕೊಂಡು ನಿಮ್ಗೆ ನೋವುಗಳಾಗಿ ಅನಾರೋಗ್ಯವಾಗಿ ಕಾಡೋಕ್ಕಿಂತ ಮುಂಚೆನೆ ನೀವ್ ಅದನ್ನ ರಿಲೀಸ್ ಮಾಡ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಸೊ ನಿಮ್ಮ ಒಳಗೆ ಕೋಪ ಇದ್ದಾಗ ಈ ರೀತಿ ರಿಲೀಸ್ ಮಾಡ್ಬಿಟ್ರೆ ಆಮೇಲೆ ನೋಡ್ತೀವಿ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ನಿಮ್ಗೆ ಕೋಪ ಕೋಪ ಅನ್ನೋದೇ ಕಾಣಿಸ್ತಿರುತ್ತೆ ಎಲ್ಲಾ ಕಡೆ. ನೀವ್ ಈ ತರ ಟ್ಯಾಪಿಂಗ್ ಮಾಡ್ಕೊಂಡ್ ನಂತರ ಏನಾಗುತ್ತೆ, ಯಾರು ನಿಮ್ ಮೇಲೆ ಕೋಪ ಮಾಡ್ಕೊಂಡಿರಲ್ಲ, ನಿಮ್ಗೂ ಕೋಪನೇ ಬರಲ್ಲ, ಯಾಕಂದ್ರೆ ಅದು ರಿಲೀಸ್ ಆಗ್ಬಿಟ್ಟಿರುತ್ತೆ. ಅಂಡ್ ಈ ತರ ಟ್ಯಾಪಿಂಗ್ ಮಾಡ್ಕೊಳ್ಳುವಾಗ ಸುಮಾರು ಜನಕ್ಕೆ ಆಕಳಿಕೆ ಬರ್ತಾನೆ ಇರುತ್ತೆ, ಪರವಾಗಿಲ್ಲ, ಆದ್ರೂ ನಿಲ್ಲಿಸ್ಬೇಡಿ. ಆಕಳಿಕೆ ಬಂದ್ರೆ ಒಳ್ಳೆ ವಿಚಾರ, ನಿಮ್ಮಲ್ಲಿರೋ ಆ ಕೋಪ ರಿಲೀಸ್ ಆಗ್ತಾ ಇದೆ ಅಂತ ಅರ್ಥ. ಇದನ್ನ ಯಾವ ನೆಗೆಟಿವ್ ಇಮೋಷನ್ಗೂ ಮಾಡ್ಕೋಬಹುದು, ಯಾವ್ದಕ್ಕಾದ್ರೂ ಮಾಡ್ಕೋಬಹುದು, ಹೆಲ್ತ್ಗೂ ಮಾಡ್ಕೋಬಹುದು, ಅಥವಾ ರಿಲೇಶನ್ಶಿಪ್ಗೂ ಮಾಡ್ಕೋಬಹುದು, ಕರಿಯರ್ಗೆ ಮಾಡ್ಕೋಬಹುದು, ಹಣದ ವಿಷಯಕ್ಕೆ ಮಾಡ್ಕೋಬಹುದು. ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ನ ಹೇಳ್ತಾ ಮಾಡ್ಕೊಳ್ಳಿ. ಆಕ್ಚುಲಿ ಏನ್ ಗೊತ್ತಾ, ಈ ಟ್ಯಾಪಿಂಗ್ ನ ನಾವು ದಿನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಬೆಳಿಗ್ಗೆ ಒಂದು ಇಮೋಷನ್ ತಗೊಳ್ಳಿ, ಕೋಪ ಅನ್ನೋದನ್ನ ಬೆಳಿಗ್ಗೆ ತಗೊಳ್ಳಿ, ಮಧ್ಯಾಹ್ನ ಸ್ಟ್ರೆಸ್ ಅಂತ ತಗೊಳ್ಳಿ, ರಾತ್ರಿ
ಟೆನ್ಷನ್ ಅಂತ ತಗೊಳ್ಳಿ. ಈ ರೀತಿ ಬೇರೆ 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 ಎಮೋಷನ್ಸ್ ಅನ್ನ ತಗೊಂಡು ನಾವು ಟ್ಯಾಪ್ ಮಾಡ್ಕೊಂಡು ರಿಲೀಸ್ ಮಾಡ್ಕೋತಾ ಇದ್ದಾಗ ನಮ್ಮ ಬಾಲ್ಯದಿಂದಲೂ ಎಷ್ಟೊಂದು ಭಾವನೆಗಳನ್ನ ನಾವ್ ಇಲ್ಲಿ ಹಿಡ್ಕೊಂಡ್ ಬಂದಿರ್ತೀವಿ, ನಮ್ಮ ಬಾಡಿ ಸ್ಟೋರ್ ರೂಮ್ ಆಗ್ಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ರಿಲೀಸ್ ಮಾಡ್ತೀವಿ. ಸೊ ಈ ತರ ಟ್ಯಾಪ್ ಮಾಡ್ಕೊಂಡು ನಿಮ್ಮಲ್ಲಿರೋ ಭಾವನೆಗಳನ್ನೆಲ್ಲ, ನಕಾರಾತ್ಮಕ ಭಾವನೆಗಳನ್ನ ಸ್ಟೋರ್ ರೂಮ್ ತರ ಸ್ಟೋರ್ ಮಾಡಿ ಇಟ್ಕೋಬೇಡಿ. ನಿಮ್ಮ ದೇಹನ ದೇವಾಲಯ ಅಂತ ಟ್ರೀಟ್ ಮಾಡಿ. ಈ ದೇವಾಲಯದಲ್ಲಿರೋ ಈ ಆತ್ಮನೇ ದೇವ್ರು. ಸೊ ಈ ದೇವರಿಗೆ ನೀವು ನೈವೇದ್ಯ ಕೊಡ್ತೀರಾ, ಒಳ್ಳೆ ಘಮ ಘಮ ಅಂತ ಸುವಾಸನೆ ಬರೋ ನೈವೇದ್ಯ ಅಂದ್ರೆ ಪಾಸಿಟಿವಿಟಿ ಕೊಡ್ತೀರಾ, ಅಥವಾ ಅಳಸೋಗಿರೋ ನೈವೇದ್ಯ ಕೊಡ್ತೀರಾ ಅಂದ್ರೆ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್. ಸೊ ಈ ದೇವಾಲಯಕ್ಕೆ, ಈ ದೇವರಿಗೆ ನೀವ್ ಯಾವ ನೈವೇದ್ಯ ಕೊಡ್ತೀರಾ? ಈಗ ಅದು ನಿಮಗ್ ಬಿಟ್ಟಿದ್ದು, ಯೋಚನೆ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ.